ಮಂಗಳಾಂಗಿ ಮಹಾಲಕ್ಷ್ಮಿ ಅಂಗನೇಯ ರಮಣ ಪರಮ ಮಂಗಳ ಶ್ರೀರಂಗನಾಥನಂಗ್ರಿಗೆರಗುವೆ ಮಧ್ವರಾಯ ತನ್ನ ಶುದ್ಧ ಸಿದ್ಧಾಂತದಲ್ಲಿ ಯಮಗೆ ಬುದ್ಧಿ ಸ್ಥಿರವಿತ್ತು ಎಂಬನುದ್ಧರಿಸಲಿ ಟೀಕಾಕೃತ್ಪಾದರಡಿಗೆ ಸೋಕಿದಂತ ಕೊನೆ ಧೂಳಿ ನೂಕಿ ಹಾಕಲೆಮ್ಮಗ ಕಿಳಕಾಕು ಪಾಪವ ಸ್ತುತ್ಯ ಶ್ರೀ ರಘುತ್ತುಮಾಕ್ಯ ಪುತ್ರನನ್ನು ಪಡೆದು ಕೃತ್ಯರಾದ ರಘುವರ್ಯ ತೀರ್ಥಗೊಂದಿಪೇ ಶರಣು ಬಂದ ಸುಜನರನ್ನು ಕರುಣದಿಂದ ಸಲಗುತ್ತಿಪ್ಪ ಗುರುವರೇಣ್ಯ ರಘುತ್ತಮರ ಚರಣ ಕೆರಗುವೆ ಶ್ರೇಷ್ಠ ದೇವಂಶರಿವರು ಸೃಷ್ಟಿ ಒಡೆಯನಾಜ್ಞೆಯಿಂದ ಶಿಷ್ಟ ಜನರ ಉದ್ಧರಿಸಲು ಹುಟ್ಟಿ ಬಂದರು ವಂದ್ಯ ರಘುವರ್ಯರು ಈ ಕಲ್ದನಲ್ನ ಭೂಮಿ ಸಂಬಂಧವಾಗದಂತೆ ಜೋಕೆಯಿಲ್ದ ತಂದರು ಬಾಲ ಈತನನ್ನು ಯೋಗಿ ಬಾಲನ ಸಂಪೋಕ್ಷಿಸಿದರು ಶ್ರೀಲೋಲನ ಅಭಿಷೇಕದ ಹಾಲಿನಿಲ್ದಲೇ ಸಣ್ಣ ಕೂಸನನ್ನು ತಮ್ಮ ಸನ್ನದಿಯೊಳಗಿಟ್ಟುಕೊಂಡು ತನ್ನ ಪ್ರೀತಿಯಿಂದ ಬೆಳೆಸಿ ಮನ್ನಿಸಿದರು ಬಾಲನುಪನಯನ ಯೋಗ್ಯ ಕಾಲದಲ್ಲಿ ತಾವೇ ಮಾಡಿ ಕಾಲಕ್ಕೆ ಪಾಠ ಹೇಳುತ್ತಿದ್ದರು ಚಂದದಲೆ ಸಿದ್ಧಾಂತ ಗ್ರಂಥಗಳನ್ನು ಬಾಲಕನಿಗೆ ಚಿಂತನೀಯ ಮಾಡಿಸಿದರು ಸಂತೋಷದಿ ಹುಟ್ಟು ವೈರಾಗ್ಯವುಳ್ಳ ಪುಟ್ಟಗೆ ಸನ್ಯಾಸ ಕೊಟ್ಟು ಆ ಶೀರ್ಷಗಳ ಶಿರದಿ ವೃಷ್ಟಿಗೈದರು ಹೊಟ್ಟೆಯಲ್ಲಿ ಹಿಡಿಸಲಾರದಷ್ಟು ಸಂಪ್ರೀತಿಯಿಂದ ಶ್ರೇಷ್ಠ ಪೀಠದಲ್ಲಿ ಇವರ ಪಟ್ಟ ಕಟ್ಟುತ್ತಾ ಮುತ್ತಿನಂತ ಸುತಗೆ ಶ್ರೀ ರಘುತ್ತಮ ತೀರ್ಥರೆಂಬ ಸಾರ್ಥಕ ಮಂಗಳ ಹೆಸರು ಮತ್ತೆ ಇಟ್ಟರು ತತ್ವ ಪ್ರಕಾಶಿಗೆ ಭಾವಾರ್ಥವನ್ನು ಸುಪ್ರಸನ್ನ ಚಿತ್ತದಿಂದ ಹೇಳಿದರು ಪುತ್ರಗೀತಗೆ ಇಷ್ಟರಲ್ಲಿ ತಾವು ಭೂಮಿ ಬಿಟ್ಟು ಗೋಪಕಾಲ ಸನ್ನಿಕೃಷ್ಟವಾಗಿ ಇರುವುದನ್ನ ದೃಷ್ಟಿಸೋದಲಿ ವಿದ್ಯೆಯನ್ನು ಇಮಗೆ ನಮ್ರ ಬುದ್ಧಿಯಿಂದ ಪೇಳುವುದಕ್ಕೆ ಆದ್ಯವರದ ಆಚಾರ್ಯರಿಗೆ ಆಜ್ಞಾಪಿಸಿದರು ಮುಂದೆ ತುಂಗ ಮಧ್ಯಾಹ್ನವ ಬೃಂದಾವನ ಕ್ಷೇತ್ರದೊಳು ವಂದ್ಯರು ಪ್ರವೇಶಿಸಿದರು ಬೃಂದಾವನವ ಶ್ರೀ ರಘುತ್ತಮರೆಂಬ ಬಾಲಚಕ್ರವರ್ತಿಗಳು ಮೂಲ ಸಮಸ್ಥಾನ ರಾಜ್ಯ ಪಾಲಿಸಿದರು ವಿಪ್ರವರ ಧಾರ್ಯ ವಿದ್ಯಾ ದರ್ಪದಿಂದ ಅವರ ಪೀಠ ಗೊಪ್ಪದಂತ ರೀತಿಯಿಂದ ತಪ್ಪಿ ನಡೆಯಲು ದ್ವಾದಶಿ ಪರಣೆಗೆ ಇವರ ಹಾದಿಯನ್ನು ನೋಡುತ್ತಿರಲು ಬೇಡಿಕೊಂಡು ಸದ್ಗುರುಗಳ ಪಾದ ನೆನೆದರು ಪೀಠದ ಮರ್ಯಾದೆಯನ್ನು ದಾಟಿ ವರ್ತಿಸುವ ಇವರ ಪಾಠವನ್ನು ಬಿಡಿಸರೆಂದು ಪ್ರಾರ್ಥಿಸಿದರು ಅಂದು ಇವರ ಸ್ವಪ್ನದಲ್ಲಿ ಬಂದು ರಘುವರ್ಯರು ಆನಂದದಿಂದ ಹೇಳಿದರು ಸಂದೇಶವ ಕಂದ ಕೇಳು ನೀನು ಮನದಿ ನೊಂದುಕೊಳ್ಳುವುದು ಬೇಡ ಇಂದಿನಿಂದ ನಿನ್ನ ಹೃದಯ ಮಂದಿರದಲ್ಲಿ ಒಂದು ರೂಪದಿಂದ ನಾವೇ ನಿಂತು ಎಲ್ಲ ಶಾಸ್ತ್ರಗಳನ್ನು ಮುಂದು ಬಿಡದೆ ಪ್ರಕಾಶವ ಹೊಂದಿಸುವೆವು ಇನ್ನು ಮೇಲೆ ನಮ್ಮ ಸಂಪೂರ್ಣ ಕಾರುಣ್ಯದಿಂದ ವರ್ಣಿಸುವೆ ನೀನೇ ಶಾಸ್ತ್ರ ನಿರ್ಣಯಗಳನ್ನು ಓದದೆಯೇ ನಿನಗೆ ಎಲ್ಲ ವೇದಾಂತ ಭಾವ ಬೋಧವಾಗಲೆಂದು ಆಶೀರ್ವಾದಗೈದರು ಓದದಲೇ ನಿನಗೆ ಎಲ್ಲ ವೇದಾಂತ ಭಾವ ಬೋಧವಾಗಲೆಂದು ಆಶೀರ್ವಾದಗೈದರು ಗುರುಗಳಾಜ್ಞೆಯನ್ನು ಇವರು ಶಿರದಿ ಧರಿಸುತ್ತ ಪರಮ ಹರುಷದಿಂದ ಪಾಠವನ್ನು ಧರಣಿಸುರರಿಗೆ ಭಾವ ಗಂಭೀರ ಟೀಕಾ ಭಾವವನ್ನು ವರ್ಣಿಸಿದರು ತಾವೇ ಗುರುವನುಗ್ರಹ ಪ್ರಭಾವದಿಂದಲೇ ಭಾವಬೋಧವೆಂಬಗೈದು ಭಾವಪೂರ್ಣ ಗ್ರಂಥ ರಚಿಸಿ ಭಾವಬೋಧಕಾರರೆಂದು ಖ್ಯಾತರಾದರು ಸೇವೆ ಮಾಳ್ಪ ಭಾವುಕರ ಭಾವ ಜಾತಿ ದೋಷ ಪರಿಭಾವಗೈವ ದೇವತಾ ಸ್ವಭಾವ ರೀತರು ದೇವತಾಂಶರಿವರು ರಾಮದೇವನಂಗ್ರಿಯನ್ನು ಭಕುತಿ ಭಾವದಿಂದ ನಿತ್ಯ ಪೂಜಿಸುವ ಸಮಯದಿ ಆವಾಹಿತರಾದ ಸಕಲ ಆವರಣ ದೇವತೆಗಳು ತಾವು ಸುಪ್ರಸನ್ನರಾಗಿ ಧಾವಿಸುತ್ತಲೀ ಮೂರ್ತಿಮಂತರಾಗಿ ಬಂದು ಕಲ್ಪಕಾಲದಲ್ಲಿ ನಿಂತು ಸುತ್ತಲಿದ್ದು ಹರಿಯ ಸೇವಿಸುತ್ತಲಿದ್ದರು ಎಷ್ಟು ಪೇಳಲಿನ್ನು ಯೋಗಿ ಶ್ರೇಷ್ಠ ರಘುತ್ತಮರ ಮಹಿಮೆ ಅಷ್ಟದಿಕ್ಪಾಲಕರಾದಗಷ್ಟು ಸುರರು ತುಷ್ಟರಾಗಿ ತಮ್ಮ ಸ್ಪಷ್ಟ ರೂಪದಿಂದ ದೃಷ್ಟಿ ವಿಷಯರಾಗಿ ಶೋಭಿಸುತ್ತಲಿದ್ದರು
ದಂಡಧಾರಿಯಾದ ಪ್ರಚಂಡ ಯಮನ ಮೂರ್ತಿಯನ್ನು ಕಂಡು ಇವರ ತಾಯಿ ಭೀತಿಗೊಂಡು ನಡುಗಲು ನಮ್ರ ಪ್ರಾರ್ಥನೆಯಿಂದ ಸೌಮ್ಯ ಮೂರ್ತಿಯಾದ ಯಮಧರ್ಮನನ್ನು ತೋರಿದರು ತಮ್ಮ ತಾಯಿಗೆ. ಉತ್ತರಾದಿ ಮಠದ ಶ್ರೇಷ್ಠ ಕೀರ್ತಿಯ ಪತಾಕೆಯನ್ನು ಎತ್ತಿ ಹಿಡಿದು ಹಾರಿಸಿದರು 10 ದಿಕ್ಕಿಲಿ. ಉತ್ತಮರ ವ್ಯಜನ ಭೃತ್ಯವರ್ಗ ಮೊದಲಾದ ಪೃಥ್ವಿಪಾಲಕರ ಸಮಸ್ತ ಗೌರವ ಶಾಸ್ತ್ರ ರಾಜದಲ್ಲಿ ಅಭಿಷಿಕ್ತರಾದ ಯೋಗಿಗಳಿಗೆ ನಿತ್ಯ ನಡೆಯುವಂತೆ ವ್ಯವಸ್ಥೆಗೈದರು. ಇವರ ಶಿಷ್ಯ ಪ್ರಶಿಷ್ಯರು ವಿವಿಧ ಟಿಪ್ಪಣಿಗಳ ರಚಿಸಿ ಕವಿಗಳೆಂದು ಖ್ಯಾತರಾದರು ಅವನಿತಲದೊಳು. ವೇದವ್ಯಾಸ ತೀರ್ಥರಿಗೆ ವೇದ ಸಾಮ್ರಾಜ್ಯ ಪೀಠಗಾಧಿಪತ್ಯವನ್ನು ಈ ಅಗಾಧ ಮಹಿಮರು ಮೋದದಿಂದ ಕೊಟ್ಟು ಈ ಮೇದಿನಿಯ ಬಿಟ್ಟು ರಾಮಪಾದ ಯುಗವನೈದಿದರು ಸಾಧುವರ್ಯರು. ರಾಮಪಾದ ಯುಗವನೈದಿದರು ಸಾಧುವರ್ಯರು. ಗುರುಕುಲಾಧೀಶರಿವರು ತಿರುಕೋಯ್ಲೂರು ಕ್ಷೇತ್ರದಲ್ಲಿ ನಿರುತ ತಪದಿ ನಿರತರಾಗಿ ಇರುವ ಕಾರಣ ದರೆಯ ಸಕಲ ಕ್ಷೇತ್ರಗಳಲ್ಲಿ ತಿರುಕೋಯ್ಲೂರು ಪುರವೇ ಅದಕ್ಕೆ ಸರಿಯಿಲ್ಲದ ಕ್ಷೇತ್ರವೆನಿಸಿ ಮೆರೆಯುತ್ತಿರುವುದು. ನೆರಳು ಸಹಿತ ಬೀಳದಂಥ ಸ್ಥಳದಲ್ಲಿಪ್ಪ ವೃಂದಾವನದೊಳಗೆ ಇವರು ಕುಳಿತು ತಪಸಿ ನೊಳಗೆ ನಿರತರು. ವಾದ್ಯರಿವರ ಬೃಂದಾವನದ ಮುಂದೆ ಶೋಭಿಸುತ್ತ ಇಗದು ಸುಂದರವಾದಂಥ ಪುಣ್ಯಧಾತ್ರಿ ವೃಕ್ಷವು. ಎಡಗೆ ಹುಣಿಸೆ ಗಿಡವು ಬಲದ ಕಡೆಗೆ ಪಿನಾಕಿನಿ ಇದರ ನಡುವೆ ಇಬ್ಬರ ಉತ್ತಮರ ಅಡಿಗೆ ನಮಿಸುವೆ. ಎಲ್ಲ ಶಿಷ್ಯ ಜನರ ಮನಸ್ಸಿನಲ್ಲಿ ಇರುವ ಅಭಿಷ್ಟಗಳನ್ನು ಸಲ್ಲಿಸುತ್ತರಿಗರು ವಾತ್ಸಲ್ಯದಿಂದಲೇ. ಶ್ರೀರಘು ತುಮರ ಚರಣ ಶ್ರೀರಘು ತುಮರ ಕರುಣ ಶ್ರೀರಘು ತುಮರ ಸ್ಮರಣೆ ಯಮಗೆ ದೊರಕಲಿ. ಶ್ರೀರಘು ತುಮರ ಚರಣ ಶ್ರೀರಘು ತುಮರ ಕರುಣ ಶ್ರೀರಘು ತುಮರ ಸ್ಮರಣೆ ಯಮಗೆ ದೊರಕಲಿ. ನಿತ್ಯ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾಡುವರಿಗೆ ಹತ್ತಲಿದ್ದು ಪೊರೆವ ಶ್ರೀರಂಗನಾಥನು. ನಿತ್ಯ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾಡುವರಿಗೆ ಹತ್ತಲಿದ್ದು ಪೊರೆವ ಶ್ರೀರಂಗನಾಥನು. ಮಂಗಳಾಂಗಿ ಮಹಾಲಕ್ಷ್ಮಿ ಅಂಗನೇಯ ರಮಣ ಪರಮ ಮಂಗಳ ಶ್ರೀರಂಗನಾಥನಂಗ್ರಿಗೆ ರಘುವೇ. ಶ್ರೀ ರಘೋತ್ತಮ ಸ್ತೋತ್ರ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು.